ದಾಯಾದಿಗಳ ನಡುವೆ ಉಂಟಾದ ಜಮೀನು ವಿವಾದ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ಸೋಂಪುರ ಗ್ರಾಮದಲ್ಲಿ ನಡೆದಿದೆ. ಇಂದು ಬೆಳಗ್ಗೆ 8:30ರ ಸುಮಾರಿಗೆ ಸೋಂಪುರ ಗ್ರಾಮದಲ್ಲಿನ ಕೃಷಿ ಜಮೀನಿನಲ್ಲಿ ಸಿಲ್ವರ್ ಮರ ಕಡಿಯಲು ಮುಂದಾಗಿದ್ದ ದಾಯಾದಿಗಳಾದ ರಾಜಶೇಖರ್, ವಿರೂಪಾಕ್ಷ, ಮೋಹನ್, ಶಿವಕುಮಾರ್ ಇತರೆ ಮೂವರನ್ನು ಮೃತ ದಯಾಕರ ತಮ್ಮ ಸೋಮಶೇಖರ್ ಎಂಬುವರ ಮರ ಕಡಿಯದಂತೆ ತಡೆ ಒಡ್ಡಿದ್ದಾರೆ. ಇದರಿಂದ ಕೋಪಗೊಂಡು ಮರ ಕಡಿಯಲು ಬಳಸುತ್ತಿದ್ದ ಮಚ್ಚಿನಿಂದ ಸಿನಿಮೀಯ ಮಾದರಿಯಲ್ಲಿ ರಾಜಶೇಖರ್ ಮತ್ತಿತರರು ದಯಾಕರ ಕುತ್ತಿಗೆಯನ್ನು ತೀವ್ರವಾಗಿ ಗಾಯಗೊಳಿಸಿದ ಪರಿಣಾಮ ಆತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಅಣ್ಣನನ್ನು ಬಿಡಿಸಲು ಬಂದ ತಮ್ಮ ಸೋಮಶೇಖರ್ ಎಂಬಾತನಿಗೂ ಮಚ್ಚಿನ ಏಟು ಬಿದ್ದಿದ್ದು ಆತ ಕೂಡ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಶವಾಗಾರದ ಮುಂದೆ ಮೃತನ ಹೆಂಡತಿ ಜ್ಯೋತಿ, ಮಗಳು ಹರ್ಷಿತಾ, ಮಗ ಶಶಾಂಕ್ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಕೊಲೆ ಮಾಡಿದ್ದಾರೆ ಎನ್ನಲಾಗಿರುವ ಮೃತ ದಯಾಕರನ ದೊಡ್ಡಪ್ಪನ ಮಕ್ಕಳಾದ ಶಿಕ್ಷಕ ರಾಜಶೇಖರ್, ವಿರೂಪಾಕ್ಷ, ಮೋಹನ್, ಶಿವಕುಮಾರ್ ಹಾಗೂ ಇತರೆ 5 ಸೇರಿ ಒಟ್ಟು 9 ಮಂದಿ ಆರೋಪಿಗಳು ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ. ಪ್ರಮುಖ ಆರೋಪಿಯಾಗಿರುವ ರಾಜಶೇಖರ್ ಎಂಬಾತ ಸಕಲೇಶಪುರ ತಾಲೂಕಿನಲ್ಲಿ ಶಿಕ್ಷಕನಾಗಿದ್ದಾನೆ ಎನ್ನಲಾಗಿದೆ. ಸ್ಥಳಕ್ಕೆ ಎಎಸ್ಪಿ ಶಾಲು, ಸಿಪಿಐ ವಸಂತ, ಪಿಎಸ್ಐ ಕಾವ್ಯ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಮೃತನ ಮಗ ಶಶಾಂಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಕೋರ್ಟ್ ನಡೀತಾ ಇತ್ತು. ಅದ್ರ ಸಿಲ್ವರ್ ಮರ ಕಡೆಗೆ ಇದ್ ಮಾಡ್ತಿದ್ರ, ಕಡಿಬೇಡಿ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿ, ಆಮೇಲೆ ಕಡ್ಕೊಳ್ಳಿದೆ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಕಳೆದವರ ಕಂಪ್ಲೇಂಟ್ ಆಗಿತ್ತು. ಕಡಿಬೇಡಿ ಅಂತ ಹೇಳಿದ್ರು ಮೇಡಮ್, ಯಾರು ಕಡಿಬೇಡಿ ಅಂತ ಹೇಳಿದ್ರು ಮೇಡಮ್. ಆದ್ರೂ ಇವತ್ತು ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರು ಸರ್. ಹರೀಶನ ಬಂದು 4 ಮರ ಕಡ್ದಿದ್ರು. ಕಡಿಬೇಡಿ ಅಂತ ಹೇಳಿದ್ರು, ಅವ್ರು ಕಡಿತಾ ಇದ್ರು. ನನಗೆ ನಾ ದುಡ್ಡು ಕೊಟ್ಟಿದೆ ಅಂತ, ದುಡ್ಡು ಕೊಟ್ಟರು ನೀವು ತೀರ್ಮಾನ ಆಗೋದು ಕಡಿಬೇಡಿ, ಪೊಲೀಸ್ನವ್ರು ಬರ್ತಾರೆ ತಾಳ್ಬಿ ಫೋನ್ ಮಾಡಿದೆ ಅಂತ ಫೋನ್ ಮಾಡ್ದ ಸರ್ ಪೊಲೀಸ್ನವರಿಗೆ. ಯಾರು ಈಗ ಗಲಾಟೆ ಮಾಡಿ ಮಚ್ಚಲ್ ಹೊಡೆದಾರ? ಯಾರು? ರಾಜಶೇಖರ್ ಅನ್ನಾರ? ರಾಜಶೇಖರ್ ಮಾಸ್ಟರ್ ಸರ್ ಅವರು. ಎಲ್ಲಿ? ಸಕಲೇಶ್ಪುರಕ್ಕೆ ಮಾಸ್ಟರ್. ಅವರು ಇಲ್ಲೇ ಬರ್ತಾರೆ ಊರಲ್ಲಿ ಬಂದು. ಅವ್ರು ಬೆಳಗ್ಗೆ ಹಿಂಗೆ ಮಾತಾಡ್ತಿದ್ರು ಸರ್. ಸುಮಾರು 4 ಜನ ಅಣ್ಣ ತಮ್ದಿರು, ಹಿರಿಯ ಅಣ್ಣ ಎಲ್ಲ ಸೇರಿ ಮಾತಾಡ್ತಿರು. ಅವ್ರು ಸಡನ್ ಬಂದಿದೆ, ಏನೋ ಯಾರೋ ಮರ ಕಡೆಯೋ ಅಂತ ಮಾತಾಡಿದ್ರೆ ಕತ್ತಿಲ್ ಹೊಡೆದೇ ಬಿಟ್ಟ ಸರ್. ನೀವು ಅಲ್ಲೇ ಇದ್ರಿ? ನಾನು ಅಲ್ಲೇ ಇದ್ದೆ. ನನ್ನ ಮಗ ನನ್ನ ಮೈದೆ ಎಲ್ಲ ಹಾಗೆ ನಿಂತಿದ್ದೆ ಸರ್. ಅವರು ಹೊಡೆದ್ಬಿಟ್ಟು ಓಡೋದ್ರು ಅಲ್ಲೇ? ಅವರು ಹೊಡೆದ್ಬಿಟ್ಟು ಅವ್ರು ನನ್ನ ಮೈದಿಂದ ಕತ್ತಿ ಎತ್ಕೋದ್ರು. ಅವ್ರು ಹಿಡ್ಕೊಂಡ್ಬಿಟ್ರು ಸರ್. ಹಿಡ್ಕೊಂಡು ಏನ್ ಮಾಡಿದ್ರು ಬಿಡಂಗಿಲ್ಲ. ಕತ್ತಿ ಕುಟ್ಲು. ಅವ್ರ ಅಂತಂದಿರು 3 ಜನ ಇದ್ರು. ಅವ್ರು ಹಿಡ್ಕೊಂಡು ಅವನ ಬುಟ್ಟಿನ ಅವರನ್ನು ಕಡೆಯರು ಸರ್. ಕತ್ತಿ ಕುತ್ತಿಗೆ ಲೇಟ್ ಆಗಿದೆ ಹಿಂಗ್ ಹಿಡ್ಕೊಂಡು ಏನು ಅವ್ರು. ನಾನು ಇವರನ್ನೇ ಹಿಡ್ಕೊಂಡೆ. ಅವ್ರ ಎಷ್ಟು ವರ್ಷದಿಂದ ಜಮೀನ್ ಗಲಾಟೆ ಇದು? ಜಮೀನ್ 5-6 ವರ್ಷದಿಂದ ಕೋರ್ಟ್ ನಡೀತಿದೆ ಸರ್. ಮಾಸ್ಟರ್ ಅವ್ರ ಡ್ಯೂಟಿಲಿ ಅವರು ರಿಟೈರ್ಡ್ ಆಗಿದೆಯಾ? ಮಾಸ್ಟರ್ ಡ್ಯೂಟಿ ಇದ್ದಾರೆ ಸರ್.